ವಾ ಇನ್ನೇನಪ್ಪ ದೊರೆ ನಿಮ್ಮ ಅಪ್ಪಂಗೆ ರಿಟೈರ್ಮೆಂಟ್ ಕೊಡಿಸ್ಬಿಟ್ಟು ನೆಮ್ಮದಿ ತಗೊಂಡಲ್ಲ. ನಿಂಗೆ ಗೊತ್ತಾಯ್ತು? ವಾಟ್ಸಪ್ ಸ್ಟೇಟಸ್ ಎಲ್ಲ ಹಾಕಿದ್ರು. ಏನ್ ಸನ್ಮಾನ ಏನ್ ಬಿರುದು. ಅವ್ರಿಗೆ ಇನ್ನೂ ಏನೇನೋ ಕೆಲಸ ಮಾಡ್ಬೇಕಂತ ಆಸೆ, ಹಾ ಆದ್ರೆ ನನಗೆ ಹೊರಗೆ ಕಳ್ಸಕ್ಕೆ ಇಷ್ಟ ಇಲ್ಲ. ಅಲ್ಲ ನೀ ಚಿಕ್ಕದ್ರಿಂದ ಏನೇನ್ ಇಷ್ಟ ಅಂತಂದಿದ್ಯಾ ಅದೆಲ್ಲ ಅವ್ರು ಮಾಡಿಸ್ಕೊಂಡ್ ಬಂದವ್ರೆ. ಈಗ ಅವ್ರು ಇಷ್ಟ ಬಂದಂಗೆ ಮಾಡ್ಲಿ ಬಿಡು. ಈಗೇನೋ ಅವ್ರಿಗೆ ಕೆಲಸ ಕಳ್ಸಂದಿಯಾ? ಅಲ್ಲ ನೀನು ಮಣ್ಣೊರ್ಸ್ಬೇಕು ಗುದ್ದಿ ತಕ್ಕ ಗೇಯ್ಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು. ಏಸಿಲ್ ಕೂತ್ಕೊಂಡು ತಣ್ಣಗೆ ತಿರ್ಗಾಡ್ಕೊಂಡು ಫ್ರೀ ಆಗಿದ್ದಾಗ ಕೆಲಸ ಮಾಡ್ಲಿ ಬಿಡು. ಅದ್ಯಾವ್ದಪ್ಪ ಅಂತ ಕೆಲಸ? ಬಾ ಕರ್ಕೋಗಿ ತೋರ್ತೀನಿ. ಏನಾದ್ರು ಏಜ್ ಲಿಮಿಟ್ ಕ್ವಾಲಿಫಿಕೇಶನ್ ಏನಾದ್ರು ಬೇಕಾ? 10ನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು. 35 ವರ್ಷದ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಕೆಲಸ ಮಾಡ್ಬೋದು. ಹೌದಾ? ಸೀನಿಯರ್ ಸಿಟಿಸನ್ಗೆ ಪ್ಲಸ್ ಹೌಸ್ ವೈಫ್ಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಅವಕಾಶ ಇದೆ. ರಿಟೈರ್ಡ್ ಪರ್ಸನ್ಸ್ ಈಗ ರಿಟೈರ್ಡ್ ಆಗಿರ್ತಾರೆ, ಅವ್ರಿಗೆ ಏನೋ ಒಂದು ಅರ್ನಿಂಗ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಮತ್ತೆ ಔಟ್ ಆಫ್ ಕಂಟ್ರಿಗಳೆಲ್ಲ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ, ಮತ್ತೆ ಹೌಸ್ ವೈಫ್ಗೂ ಏನೋ ಒಂದು ಮಾಡಬೇಕು ಅಂತಾರೆ. ಅದಕ್ಕೆ ಚೆನ್ನಾಗಿ ಓದಿರ್ತಾರೆ. ಮೇಡಮ್ ಅವ್ರನ್ನ ಇಲ್ಲಿ ಕಳ್ಸೋದ್ರಿಂದ ಏನ್ ಬೆನಿಫಿಟ್? ಒಂದು ಟೈಮ್ ಲಿಮಿಟ್, ಅವ್ರ ಮನೆಗೂ ಟೈಮ್ ಕೊಡ್ಬೋದು, ಮಕ್ಕಳಿಗೂ ಟೈಮ್ ಕೊಡ್ಬೋದು, ಮತ್ತೆ ಅರ್ನಿಂಗ್ಸ್ ನೋಡ್ಬೋದು, ಪ್ಲಸ್ ಔಟ್ ಆಫ್ ಕಂಟ್ರಿನೂ ನೋಡ್ಬೋದು. ಅವ್ರು ಇಷ್ಟ ಬಂದಂಗೆಲ್ಲ ಲೈಫ್ ನ ಆರಾಮಾಗಿ ಲೀಡ್ ಮಾಡ್ಬೋದು. ಸರ್ ಯಾವುದೇ ಒಂದು ತರ ಡೌಟ್ ಇದ್ರು ಕೂಡ ಅವ್ರು ನಮಗೆ ಕಾಲ್ ಮಾಡ್ಲಿ, ಡೌಟ್ ನ ಕ್ಲಾರಿಟಿ ಕೊಡ್ತೀವಿ. ಮತ್ತೆ ಅವ್ರ ಆಫೀಸ್ ಕೂಡ ಬಂದು ಏನೆಲ್ಲ ಡೌಟ್ಸ್ ಇದೆಯೋ ಎಲ್ಲ ಆಫೀಸಲ್ಲಿ ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ. ಸರ್ ಹೆಸರು ರಾಮಕೃಷ್ಣ ಅಂತ. ನಾನು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿದ್ದೆ. ಈಗ ರಿಟೈರ್ಡ್ ಆಗಿದ್ದೀನಿ. ಇಲ್ಲಿ ಕೆಲಸನೂ ಮಾಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ನಾನು ಇಲ್ಲಿ ತುಂಬ ಹ್ಯಾಪಿ ಆಗಿದ್ದೀನಿ. ನನ್ನ ಹೆಸರು ಪವನ್ ಕುಮಾರ್ ಅಂತ. ಇಲ್ಲಿ ನನಗೆ ರಿವಾರ್ಡ್ಸ್ ಆ್ಯಂಡ್ ರೆಕಗ್ನೇಷನ್ನು ತುಂಬ ಚೆನ್ನಾಗಿ ಸಿಕ್ಕಿದೆ. ಈಗ ಯಾವುದೇ ಥರದ ಟಾರ್ಗೆಟ್ ಇಲ್ಲ. ಯಾರಿಗೆ ನಮ್ಮ ಜೊತೆ ಜಾಯಿನ್ ಆಗಬೇಕು ಅಥವಾ ನಮ್ಮ ಜೊತೆ ಸೇರ್ಬೇಕಂತ ಇಷ್ಟ ಇದೆಯೋ ಅವರೆಲ್ಲರಿಗೂ ಬನ್ನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್.